ಗೊಂದಲದ ಹೇಳಿಕೆಯನ್ನ ನೀಡ್ತಾ ಇದ್ದಾರಂತೆ ಸಂತ್ರಸ್ತೆ. ಕೇಂದ್ರದಲ್ಲಿ ಸಂತ್ರಸ್ತೆ ಮಹಿಳೆಯ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಸಂತ್ರಸ್ತ ಮಹಿಳೆ ಸರಿಯಾಗಿ ಸ್ಪಂದಿಸ್ತಾ ಇಲ್ವಂತೆ. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಗೊಂದಲದ ಹೇಳಿಕೆಗಳನ್ನ ಕೊಡ್ತಿದ್ದಾರಂತೆ ಸಂತ್ರಸ್ತೆ. ಉತ್ತರಗಳಿಂದ ಅಧಿಕಾರಿಗಳಲ್ಲಿ ಗೊಂದಲ ಉಂಟಾಗ್ತಿದೆಯಂತೆ. ಒಂದ್ ರೀತಿ ಮೇಜರ್ ಟ್ವಿಸ್ಟ್ ಇದು. ರೇವಣ್ಣ ಅವರ ಬಂಧನ ಆಗಿರುವಂತದ್ದು ಇದೇ ವಿಚಾರವಾಗಿ. ಕಿಡ್ನಾಪ್ ಕೇಸ್ ಜೊತೆಗೆ ರೇಪ್ ಕೇಸ್ ಎರಡು ಕೂಡ ಇದೆ ರೇವಣ್ಣ ಅವರ ಮೇಲೆ. ಈಗ ನಿನ್ನೆ ಆಕೆ ರೇವಣ್ಣ ಅವರ PA ಮನೆಯಲ್ಲಿ, ರಾಜಶೇಖರ್ ಅವರ ಮನೆಯ ತೋಟದ ಮನೆಯಲ್ಲಿ ಸಿಕ್ಕಿದ್ರು. ಆ ಸಂದರ್ಭದಲ್ಲಿ ಆಕೆನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಒಂದು ಕಡೆ SIT ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗೆ ನಿನ್ನೆ ನೀಡಿರುವಂತಹ ಉತ್ತರವೇ ಬೇರೆ, ಇವತ್ತು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಆಕೆ ನೀಡ್ತಾ ಇರುವಂತಹ ಉತ್ತರವೇ ಬೇರೆ. ಅಂದ್ರೆ ರೇವಣ್ಣ ವಿರುದ್ಧ ಬಂದಿರುವಂತಹ ಕಿಡ್ನಾಪ್ ಕೇಸ್ಗೆ ಗೊಂದಲದ ಹೇಳಿಕೆಯನ್ನ ಸಂತ್ರಸ್ತೆ ನೀಡ್ತಾ ಇದ್ದಾಳೆ. ಇದರಿಂದ SIT ಅಧಿಕಾರಿಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ. ಸಾಂತ್ವನ ಕೇಂದ್ರದಲ್ಲಿ ಸಂತ್ರಸ್ತೆ ಮಹಿಳೆಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಅಂದ್ರೆ ಆಕೆಯನ್ನ ಒಂದು ಕಡೆ SIT ಅಧಿಕಾರಿಗಳು, ಯಾಕಂದ್ರೆ ಇದು ಅಂತಿಂತ ವಿಷಯ ಅಲ್ಲ, ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಮಾಜಿ ಸಚಿವ, ಹಾಲಿ ಶಾಸಕ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಷಯ ಇದು. ಈ ವಿಷಯವನ್ನ ಬಹಳ ಗಂಭೀರವಾಗಿ ನಿಭಾಯಿಸಬೇಕಾಗುತ್ತೆ. SIT ಅಧಿಕಾರಿಗಳಿಗೆ ತನಿಖೆಯ ಸಂದರ್ಭದಲ್ಲಿ ಸರಿಯಾಗಿ ಉತ್ತರವನ್ನ ಕೂಡ ಕೊಡಬೇಕಾಗುತ್ತೆ. ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಆಕೆ ನೀಡಿದಂತಹ ಕೆಲವೊಂದು ಹೇಳಿಕೆಯಿಂದಲೇ ನಿನ್ನೆ ರೇವಣ್ಣ ಅವರು ಅರೆಸ್ಟ್ ಆಗಿರುವಂತದ್ದು. SIT ಅಧಿಕಾರಿಗಳು ನಿರೀಕ್ಷಣಾ ಜಾಮೀನು ಕೂಡ ವಜಾ ಆಗಿದೆ. ವಜಾ ಆದ ನಂತರವಾಗಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಆಕೆ ನೀಡ್ತಾ ಇರುವಂತಹ ಹೇಳಿಕೆ ಈಗ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಗೊಂದಲದ ಹೇಳಿಕೆಯನ್ನ ಕೊಡ್ತಾ ಇದ್ದಾಳೆ. ಕನ್ಫ್ಯೂಷನ್ ಆನ್ಸರ್ ಗಳನ್ನ ನೀಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ರೇವಣ್ಣ ಅವ್ರನ್ನ ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿದೆ. ಜುಡಿಷಿಯಲ್ ಕೋರ್ಟ್ಗೆ ಒಂದ್ ಕಡೆ ಇವತ್ತು ಭಾನುವಾರ ಅವರನ್ನ ಜಡ್ಜ್ ಮುಂದೆ ಕರೆದುಕೊಂಡು ಹೋಗಿ ತದನಂತರ ತಮ್ಮ ಕಸ್ಟಡಿಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೇಳಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಆಕೆ ಗೊಂದಲದ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಮತ್ತಷ್ಟು SIT ಅಧಿಕಾರಿಗಳಿಗೆ ತನಿಖೆಯ ವಿಚಾರವಾಗಿ ಕೂಡ ಗೊಂದಲವನ್ನ ಸೃಷ್ಟಿಸುತ್ತೆ. ಒಂದು ಮೊದಲು ಮನೆ ಕೆಲಸದ ಆಕೆ ಹೊಳೆನರಸೀಪುರದಲ್ಲಿ ದೂರನ್ನ ದಾಖಲು ಮಾಡ್ತಾಳೆ. ಅದಾದ ನಂತರವಾಗಿ ಇದ್ದಕ್ಕಿದ್ದ ಹಾಗೆ ಆ ಮಹಿಳೆ ಕಾಣೆಯಾಗ್ತಾಳೆ. ಆಕೆಯ ಮಗ ಕಂಪ್ಲೇಂಟ್ ಕೊಡ್ತಾರೆ, ನನ್ನ ತಾಯಿ ಕಾಣೆಯಾಗಿದ್ದಾರೆ ಅಂತ. SIT ಅಧಿಕಾರಿಗಳು ಕೂಡ ಒಂದು ಕಡೆ ತನಿಖೆ ನಡೆಸ್ತಾರೆ, ಆಕೆಯ ಸುಳಿವಿಗಾಗಿ ಹುಡುಕಾಡ್ತಾರೆ. ಅಂತಹ ಸಂದರ್ಭದಲ್ಲಿ ರೇವಣ್ಣ PA ರಾಜಶೇಖರ್ ಮನೆಯಲ್ಲಿ ಆಕೆ ಪತ್ತೆ ಆಗ್ತಾಳೆ. ತೋಟದ ಮನೆಯಲ್ಲಿ ಪತ್ತೆ ಆಗ್ತಾ ಇದ್ದ ಹಾಗೆ ಆಕೆಯನ್ನ ಕರೆದುಕೊಂಡು ಬಂದು ವಿಚಾರಣೆ ನಡೆಸ್ತಾರೆ. ಗೌಪ್ಯವಾಗಿ ವಿಚಾರಣೆಯನ್ನ ನಡೆಸ್ತಾರೆ. ವಿಚಾರಣೆಯ ವೇಳೆ ರೇವಣ್ಣ ಅವರೇ ಕಿಡ್ನಾಪ್ ಮಾಡಿಸಿರೋದು ಅಂತ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ನಿರೀಕ್ಷಣಾ ಜಾಮೀನು ಕೂಡ ವಜಾ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಸಂಜೆ 8 ಗಂಟೆಯ ಸುಮಾರಿಗೆ, ಅಂದ್ರೆ 7:45, 7:50, 7:55 ಈ ಸುಮಾರಿಗೆ ರೇವಣ್ಣ ಅವರನ್ನ ಅರೆಸ್ಟ್ ಮಾಡ್ತಾರೆ. ಅವರನ್ನ SIT ಅಧಿಕಾರಿಗಳು CID ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಕೆಲವೊಂದಿಷ್ಟು ವಿಚಾರಣೆಯನ್ನ ನಡೆಸ್ತಾರೆ. ವಿಚಾರಣೆಯನ್ನ ನಡೆಸಿದ ನಂತರ ಅವರನ್ನ ವೈದ್ಯಕೀಯ ಪರೀಕ್ಷೆ ಕಳಿಸ್ಕೊಳ್ಳಲಾಗುತ್ತೆ. ಅಂದ್ರೆ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಅವರನ್ನ ಟ್ರೀಟ್ಮೆಂಟ್ ಕೊಡಿಸಲಾಗುತ್ತೆ. ಅವರಿಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕರೆದುಕೊಂಡು ಹೋಗಲ್ಲ. ಈಗ ಕೆಲವೊಬ್ಬರಿಗೆ BP ಇರುತ್ತೆ, ಶುಗರ್ ಇರುತ್ತೆ, ಆರೋಗ್ಯದಲ್ಲಿ ಬೇರೆ ರೀತಿ ವ್ಯತ್ಯಾಸ ಇರುತ್ತೆ. ಈಗ ರೇವಣ್ಣ ಅವರಿಗೆ ಈಗ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರಾದಂತಹ ಹಿನ್ನೆಲೆಯಲ್ಲಿ ಈಗ ಅವರಿಗೆ ECG ಕೂಡ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಕೇಳಿ ವೈದ್ಯಕೀಯ ಪರೀಕ್ಷೆ ಕರೆದುಕೊಂಡು ಹೋಗ್ತಾರೆ. ವೈದ್ಯಕೀಯ ಪರೀಕ್ಷೆ ನಿನ್ನೆ ಒಂದಾಗಿತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ. ಅದಾದ ತಕ್ಷಣವಾಗಿ ನೆಕ್ಸ್ಟ್ ಇವತ್ತು ಭಾನುವಾರ ಜಡ್ಜ್ ಮುಂದೆ ಹಾಜರುಪಡಿಸಿ ಅದನ್ನ ಜುಡಿಷಿಯಲ್ ಕೋರ್ಟ್ಗೆ ವರ್ಗಾವಣೆ ಮಾಡಬೇಕಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಹೇಗಿದೆ ಅಂದ್ರೆ SIT ಅಧಿಕಾರಿಗಳಿಗೆ ಆಕೆ ನಿನ್ನೆ ನೀಡಿದಂತಹ ಉತ್ತರ ಆಗಿರ್ಬೋದು, ಇವತ್ತು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಆಗಿರ್ಬೋದು, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದ್ರೂ ಕೂಡ ಇದು SIT ಅಧಿಕಾರಿಗಳ ಬುಡಕ್ಕೆ ಬರುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇದನ್ನ ನಿಭಾಯಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಕಡೆ ರೇವಣ್ಣ ಅವರನ್ನ ಪ್ರತಿಷ್ಠಿತ ಕುಟುಂಬ, ಹಾಸನದ ತಕ್ಷಣ ದೊಡ್ಡಗೌಡರ ಕುಟುಂಬ, ಹೆಸರುವಾಸಿ, ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ ಮಾಡ್ತಿದೆ ಈ ವಿಚಾರ ಅಂತಂದ್ರೆ
ಇದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಒಂದು ಕಡೆ ರೇವಣ್ಣ ಅವರನ್ನ ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಕೂಡ ಕಳಿಸಲಾಗಿದೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ರಾಜ್ಯಕ್ಕೆ ಬರಬೇಕಾಗಿದೆ. ಕೆಲಸದಾಕೆಯೇ ಮೊದಲ ದೂರುದಾರೆ. ಆಕೆಯ ಹೇಳಿಕೆಯನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಇದಾದ ನಂತರವಾಗಿ ನೆಕ್ಸ್ಟ್ SIT ಅಧಿಕಾರಿಗಳು ಕೂಡ ವಿಚಾರಣೆಯನ್ನ ನಡೆಸ್ಕೊಳ್ತಾ ಹೋಗ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಮತ್ತೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಗೊಂದಲದ ಹೇಳಿಕೆಗಳು ಅಂತಂದ್ರೆ ಇನ್ನಷ್ಟು ಗೊಂದಲವನ್ನ ಸೃಷ್ಟಿ ಮಾಡುತ್ತೆ. ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾಂತ್ವನ ಕೇಂದ್ರದಲ್ಲಿ ಸಂತ್ರಸ್ತ ಮಹಿಳೆಯ ವಿಚಾರಣೆ ಸಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸಂತ್ರಸ್ತ ಮಹಿಳೆ ಒಂದು ಕಡೆ ಈ ರೀತಿ ಗೊಂದಲದ ಹೇಳಿಕೆಯನ್ನ ಕೊಟ್ರೆ ಮತ್ತಷ್ಟು ಕಷ್ಟ ಆಗಬಹುದು. ಆಕೆಯ ಹೇಳಿಕೆಯ ಆಧಾರದ ಮೇಲೆ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಒಂದು ಕಡೆ ದೂರುದಾರೆ 1, ದೂರುದಾರೆ 2, 3-4 ಕೇಸ್ ಕೂಡ ದಾಖಲಾಗಿದೆ. ಈ ಸಂದರ್ಭದಲ್ಲಿ ಇದೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ರೇವಣ್ಣ ಅವರನ್ನ ವಿಚಾರಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬಹಳ ಒಂದು ರೀತಿ ರೇವಣ್ಣ ಅವ್ರಿಗೂ ಕೂಡ ನನಗೆ ಬೇಲ್ ಆಗೇ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಬೇಲ್ ಆಗ್ಲಿಲ್ಲ. ಆಗ ಗೊತ್ತಾಯ್ತು ಅನ್ಸುತ್ತೆ ಅವರಿಗೆ, ಓ ಪಕ್ಕ ನಾನು ಅರೆಸ್ಟ್ ಆಗ್ತೀನಿ ಅಂತ. ಅದ್ರ ಜೊತೆಗೆ ಮತ್ತೊಂದು ತಪ್ಪು ಕೂಡ ಮಾಡ್ಕೊಂಡ್ರು ರೇವಣ್ಣ ಅವರು. ಕೆಲಸದ ಆಕೆಯನ್ನ ಕಿಡ್ನಾಪ್ ಮಾಡಿಸಿ ಈಗ ಮತ್ತೊಂದು ಕಡೆ ನೋಡೋಣ ಏನಾಗುತ್ತೆ ಅಂತ. SIT ಅಧಿಕಾರಿಗಳು ಕೆಲವೊಂದಿಷ್ಟು ಮೊದಲಿಗೆ ಈ ವಿಡಿಯೋಗಳು ಹೊರಗೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹಿಳೆಯರನ್ನ ಕೂಡ ಸಂಪರ್ಕ ಮಾಡಿದ್ರು, ಅವರನ್ನ ವಿಚಾರಣೆಗೂ ಕೂಡ ಕರೆದ್ರು, ಆದ್ರೆ ಬರ್ಲಿಲ್ಲ. ಇಂತಹ ಸಂದರ್ಭದಲ್ಲಿ